ನಮಸ್ತೆ, ನಾನು ಚಂದಾ ಪಾಂಡೆ ಅಮ್ಮಾಜಿ. ಇವತ್ತಿನ್ನೊಂದು ವಿಚಾರ, ಅದೇ ಗಂಡ್ಮಕ್ಳ ವಿಚಾರ. ಏನು? ವ್ಯಾಲೆಟ್. ಪರ್ಸ್ ಇಟ್ಕೊತೀರಲ್ಲ, ಚಿಕ್ಕ ಚಿಕ್ಕ ಪರ್ಸು. ಇತ್ತೀಚಿನ ದಿನಗಳಲ್ಲಿ ಹೇಳ್ಬೋದು ನೀವು, ಪರ್ಸಲ್ಲಿ ಎಲ್ಲ ಗೂಗಲ್ ಪೇ ಸ್ಕ್ಯಾನಿಂಗ್ ಮಾಡ್ತೀವಿ, ದುಡ್ಡೇ ಇಟ್ಕೊಳ್ಳಲ್ಲ ಅಂತ. ಆದರೆ ಕಾರ್ಡ್ಗಳು ಇಟ್ಕೊಳ್ಳೋದು ಬೇಕು. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಲೈಸೆನ್ಸು, ವೆಹಿಕಲ್ದು ಕಾರ್ಡು, ಇನ್ಶೂರೆನ್ಸ್ ಕಾರ್ಡು, ಇದೆ ಕಾರ್ಡ್ಗಳು ಬೇಕಾದಷ್ಟು ಇರುತ್ತಲ್ವ ಈಗಿನ ಕಾಲದಲ್ಲಿ. ಆ ಕಾರ್ಡ್ಗಳನ್ನು ಇಟ್ಕೊಳ್ಳೋಕ್ಕಾದರೂ ನೀವೊಂದು ಜೋಬಲ್ಲಿ ಒಂದು ವ್ಯಾಲೆಟ್ಟು, ಪರ್ಸು ಅಂತ ಇಟ್ಕೋತೀರ. ಅದ್ರ ಜೊತೆಗೆ ಸ್ವಲ್ಪನಾದರೂ ದುಡ್ಡುಗಳನ್ನು ಇಟ್ಕೊಳ್ತೀರ. ಈ ವ್ಯಾಲೆಟ್ಟು ನಿಮಗೆ ಪೂರಕವಾಗಿರಬೇಕಂದ್ರೆ ಯಾವ ಥರದ್ದು ಇಟ್ಕೊಳ್ಬೇಕು ಮತ್ತು ಅದರಲ್ಲಿ ಏನೇನು ಇರಬೇಕು ಅನ್ನುವ ವಿಚಾರ ನೋಡ್ಕೊಳ್ಳೋಣ. ಯಾವುದೇ ಒಂದು ಮಕ್ಕಳು ಅಂದರೆ ಗಂಡಸರು ವ್ಯಾಲೆಟ್ ಇಟ್ಕೊಳ್ಳುವಾಗ ಅದರಲ್ಲಿ ಸ್ವಲ್ಪನಾದರೂ ದುಡ್ಡು ಇಟ್ಕೊಂಡಿರ್ತೀರ. ಎಲ್ಲವೂ ನೀವು ಗೂಗಲ್ ಪೇಗೆ ಹೋಗಲ್ಲ, ಸ್ವಲ್ಪ ಪುಡಿ ಕಾಸು ಅಂತ ಅಂದ್ಬಿಟ್ಟು ಒಂದು 500, 1000, 100 ಇಟ್ಕೊಂಡಿರ್ತೀರ ಅಲ್ವಾ. ಆ ದುಡ್ಡುಗಳು ಎಷ್ಟೋ ಜನ ಹೇಳ್ತಾರೆ, ಅಮ್ಮಾಜಿ ನಾವು ಎಷ್ಟು ಪ್ರಯತ್ನ ಪಟ್ಟರು ದುಡ್ಡು ದುಡಿತೀವಿ, ಕೈಗೆ ಹತ್ತಲ್ಲ, ಏನೋ ಹಾಗೆ ಖರ್ಚಾಗ್ಬಿಡತ್ತೆ ಅಂತ. ಅಂತಹ ಸಂದರ್ಭದಲ್ಲಿ ನನ್ನ ಸ್ವಂತ ಅನುಭವದ ವಿಚಾರವನ್ನು ಹಂಚ್ಕೊಳ್ತಾ ಇದ್ದೀನಿ. ಅವರ ವ್ಯಾಲೆಟನ್ನು ತೆಗೆಸಿದಾಗ ಎಷ್ಟೋ ಜನರು ಬ್ಲ್ಯಾಕ್ ಕಲರ್ ತೋರಿಸಿದ್ದಾರೆ, ಬ್ರೌನ್ ಕಲರು, ಮರೂನ್ ಕಲರು, ಮತ್ತು ಕೆಲವರು ವೈಟಿಶ್ ಕ್ರೀಮಿಶ್ ಕಲರ್ನಿಂದ ಇಟ್ಕೊಂಡಿರೋದುಂಟು. ಮತ್ತು ಪಿಚ್ ಬ್ಲ್ಯಾಕ್, 80% ಬ್ಲ್ಯಾಕ್, ಯಾಕಂದರೆ ಕೊಳೆ ಆದರೆ ಕಾಣಬಾರ್ದು ಅನ್ನೋ ಉದ್ದೇಶದಿಂದ ಇಟ್ಕೊಂಡಿರುವಂಥದ್ದು. ಹಾಗೂ ಆ ವ್ಯಾಲೆಟನ್ನು ಓಪನ್ ಮಾಡಿದಾಗ ತುಂಬ ಪಾರ್ಟೇಷನ್ ಇರುವಂಥದ್ದು. ಇನ್ನು ಕೆಲವು ವ್ಯಾಲೆಟು ಪಾರ್ಟೇಷನ್ ಸ್ವಲ್ಪ ಇದ್ರೂ ಅದು ಒಳಗಿಟ್ಟಿದ್ದು ಹಿಂಗೆ ಉಪ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಅಷ್ಟು ಅದರೊಳಗಡೆ ಏನೇನೋ ಪೇಪರ್ ತುಂಡುಗಳು, ಕಾರ್ಡ್ಗಳು ಎಲ್ಲ ಇಟ್ಕೊಂಡು ಹೀಗಿರಲ್ಲ, ವ್ಯಾಲೆಟು ಫುಲ್ ಹಿಂಗಾಗ್ಬಿಟ್ಟಿರುತ್ತೆ. ಈ ತರಹ ಸ್ಥಿತಿಗಳಲ್ಲಿರುವಂತಹ ವ್ಯಾಲೆಟ್ಗಳನ್ನು ನಾನು ನೋಡಿದ್ದುಂಟು. ಅಂತಹ ಸಂದರ್ಭದಲ್ಲಿ ಖಂಡಿತ ಅವರಿಗೆ ಉದ್ಯೋಗ ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯಕಲಾಪಗಳಲ್ಲಿ ಹೊಡೆತಗಳು ಬಿದ್ದಿದ್ದು ಉಂಟು. ಯಾಕೆ ಅಂದರೆ ಯಾವುದೇ ಒಂದು ವ್ಯಾಲೆಟ್ ಇಟ್ಕೊಳ್ಳುವಾಗ ಆದಷ್ಟು ಕಪ್ಪನ್ನು ಅವಾಯ್ಡ್ ಮಾಡಿ, ಈ ಓಷನ್ ಗ್ರೀನ್ ಅಂತೀವಿ, ಪಾಚಿ ಹಸಿರು ಅಂತೀವಿ, ಪಾಚಿ ಹಸಿರನ್ನು ಇಟ್ಕೊಳ್ಳೋಕ್ಕೆ ಶುರು ಮಾಡಿ. ಆಮೇಲೆ ಕ್ರೀಮ್ ಕಲರ್ ಇಟ್ಕೊಳ್ಳೋಕ್ಕೆ ಶುರು ಮಾಡಿ. ಹಾಗೂ ರೆಡ್ಡಿಶ್ ಬರುತ್ತೆ, ಒಂಥರ ಮೆರೂನ್ ರೆಡ್ ಬರುತ್ತೆ, ಆ ರೆಡ್ಡನ್ನು ಇಟ್ಕೊಳ್ಳಿ. ಇದರಿಂದ ನಿಮಗೆ ಉನ್ನತಿ ಕಾಣಬಹುದು. ಜೊತೆಗೆ ಆ ವ್ಯಾಲೆಟಿನ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟನ್ನು ಮಾತ್ರ ಅದರೊಳಗಡೆ ತುಂಬಿಸ್ಬೇಕೇ ಹೊರತು ನೀವೇನು ಮಾಡಿರ್ತೀರ ಓವರಾಗಿ ತುಂಬಿಸ್ಬಿಟ್ಟು ಹಿಂಗೆ ಫೋಲ್ಡ್ ಮಾಡಿದಾಗ ಆ ಕೊನೆ ಹಿಂಗೆ ಮುಚ್ಕೊಂಡೇ ಇರಲ್ಲ, ಹಿಂಗೆ ಓಪನ್ ಆಗಿರುತ್ತೆ. ಆ ಓಪನ್ ಆಗಿರೋ ದುಸ್ಥಿತಿಯಲ್ಲಿ ಇರುವಂತಹ ವ್ಯಾಲೆಟ್ಗಳನ್ನು ಕ್ಯಾರಿ ಮಾಡಿದಾಗ ಈ ಒಂದು ಹಣಕಾಸಿನ ತೊಂದರೆ ಹೊಸದಾಗಿ ಶುರುವಾಗುವ ಸಾಧ್ಯತೆ ಉಂಟು. 80-90% ಹೊಸದಾಗಿ ಶುರುವಾಗತ್ತೆ. ಇದೆಲ್ಲ ನನ್ನ ಸ್ವಂತ ಅನುಭವದಿಂದ ನಾನು ಹೇಳ್ತಾ ಇರೋದು, ಇಲ್ಲಿ ಬಂದ ಜನಗಳಲ್ಲಿ ನೋಡಿ ಅನುಭವದಿಂದ ಹೇಳ್ತಾ ಇರೋದು. ಹಾಗಾಗಿ ವ್ಯಾಲೆಟ್ಗಳನ್ನು ನೀವು ತೊಗೊಳ್ತೀರಾ ಅಂದಾಗ ಮೊದಲಿಗೆ ಹೆಚ್ಚು ಹಣದ ವ್ಯಾಲೆಟ್ಗಳನ್ನು ತೊಗೊಳ್ದಲೇ ಕಡಿಮೆ ಬೆಲೆದು ತೊಗೊಂಡು ಕಲರ್ಸ್ ಅದು ನಿಮಗೆ ಸೆಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ಅದನ್ನು ಇಟ್ಕೊಳ್ಳೋ ಅಂಥದ್ದು. ಅದರಿಂದ ಆ ಬಣ್ಣ ನಿಮಗೆ ಹೊಂದಿತು ಅಂದಾಗ ಅದರಲ್ಲಿ ನೀವು ಹೈಯರ್ ರೇಂಜಿಂದು ಬ್ರ್ಯಾಂಡೆಡ್ ಪರ್ಸ್ಗಳನ್ನು ತೊಗೊಳ್ಬೋದು. ಹಾಗಂತ ಕಪ್ಪು ಪೂರ್ತಿ ನಿಷೇಧ ಅಂತ ಅಲ್ಲ. 6 ಅಡಿಯ ತನಕ ಯಾವ ಒಂದು ಗಂಡು ಮಗ ಇರ್ತಾರೆ ಅವರಿಗೆ ಶನಿ ರೂಲ್ ಮಾಡ್ತಾ ಇರ್ತಾರೆ. 6 ಅಡಿಗೆ ರೀಚ್ ಆಗುವಂತಹ ಎತ್ತರದವರು ಕಪ್ಪು ಪರ್ಸನ್ನು ಇಟ್ಕೊಳ್ಬಹುದು. ಯಾಕಂದರೆ ಅವರಿಗೆ ಶನಿ ಒಳ್ಳೆಯವನು, ಒಳ್ಳೆಯದನ್ನು ಮಾಡುವಂಥವನು, ಕಾರಕನಾಗಿರ್ತಾನೆ, ಒಳ್ಳೆಯದನ್ನು ಮಾಡುವಂಥವನಾಗಿರ್ತಾನೆ. ಆ 5.5 ಅಡಿ ಕೆಳಗಿರುವಂಥವರು ಎತ್ತರದಲ್ಲಿ 5.5 ಅಡಿ 5.5 ಅಡಿಗಿಂತ ಕೆಳಗಿರುವಂಥವರು ಹಸಿರು ಬಣ್ಣದ ಪರ್ಸ್ಗಳನ್ನು ಮತ್ತು ಕೆನೆ ಅಂದರೆ ಸೆಮಿ ವೈಟ್ ಅಂತೀವಲ್ಲ, ಮಿಲ್ಕಿ ವೈಟ್ ಅಂತೀವಲ್ಲ, ಕೆನೆ ಬಣ್ಣದ ಪರ್ಸ್ಗಳನ್ನು ಇಟ್ಕೊಳ್ಳುವಂಥದ್ದು. ಕೊಳೆ ಆಗುತ್ತೆ ಅನ್ನುವ ಚಿಂತನೆ ಇದ್ದರೆ ಸ್ವಲ್ಪ ಕೆಂಪು ಮಿಶ್ರಿತ ಬ್ರೌನ್ ಕಲರ್ ಇರುತ್ತೆ, ಕಾಫಿ ವರ್ಣದಲ್ಲಿ ಬರುತ್ತೆ, ಅಂತಹ ಪರ್ಸ್ಗಳನ್ನು ಇಟ್ಕೊಳ್ಳುವಂಥದ್ದು. ಇದನ್ನು ಮಾಡಿ. ಜೊತೆಗೆ ನಿಮ್ಮ ಪರ್ಸಿನಲ್ಲಿ ಒಂದು ಲವಂಗ ಮತ್ತು ಒಂದು ಏಲಕ್ಕಿಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಕೊಂಡು ಒಂದು ಮೂಲೆಯಲ್ಲಿ ಸೇರಿಸಿಟ್ಕೊಂಬಿಡಿ ಆ ಪರ್ಸ್ ಒಳಗಡೆ. ಅದು ತೆಗಿಲೇಬೇಡಿ. ಪುಟಾಣಿದೊಂದು ಸಣ್ಣ ಬಟ್ಟೆ, ಕೆಂಪು ಬಟ್ಟೆ ತುಂಡಲ್ಲಿ ಒಂದು ಲವಂಗ, ಒಂದು ಏಲಕ್ಕಿಯನ್ನು ಇಟ್ಕೊಂಡು ನೋಡಿ. ಆ ಲವಂಗ ಏಲಕ್ಕಿ ಏನು ಮಾಡುತ್ತೆ ಅಂತ ನಿಮಗೆ ನಗೆಪಾಟ್ಲು ಅನ್ನಿಸ್ಬೋದು.
ಯಾವುದೇ ಒಂದು ನೀವು ಅನುಭವಕ್ಕೆ ತಗೊಂಡಾಗಲ್ವಾ ರಿಸಲ್ಟ್ ಗೊತ್ತಾಗೋದು. ಆ ಪರ್ಸಲ್ಲಿ ಅದನ್ನು ಇಟ್ಕೊಂಡು ನೋಡಿ, ಆಮೇಲೆ ನಿಮಗೆ ಗೊತ್ತಾಗತ್ತೆ. ಜೊತೆಗೆ ನಿಮ್ಮ ಮನೆ ದೇವರ ಫೋಟೋವನ್ನು ಇಟ್ಕೊಳ್ಳುವಂಥದ್ದು, ನಿಮ್ಮ ಪೇರೆಂಟ್ಸ್ ಫೋಟೋವನ್ನು, ಎಸ್ಪೆಷಲಿ ನಿಮ್ಮ ತಂದೆ ತಾಯಿಯ ಫೋಟೋವನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಕೊಂಡಾಗ ಅವರ ಬ್ಲೆಸ್ಸಿಂಗ್ಸ್, ನಾವೆಲ್ಲರೂ ಧರ್ಮಶಾಸ್ತ್ರವನ್ನು ನಂಬಿ ನಡೆಯೋರು ಆಗಿರೋದ್ರಿಂದ ಅವರ ಆಶೀರ್ವಾದ ಎಲ್ಲಿಯ ತನಕ ನಿಮ್ಮ ಜೊತೆಗಿರುತ್ತೆ ಅಲ್ಲಿ ತನಕ ನಿಮಗೆ ಸೋಲು ಅನ್ನೋದು ಬರೋಲ್ಲ. ಹಾಗಂತ ಪ್ರಯತ್ನ ಮಾಡದೆ ಬರೀ ಅದನ್ನೆಲ್ಲ ಇಟ್ಕೊಂಡು ರೂಮಲ್ಲಿ ಕೂತ್ಕೋತೀನಿ ಅಂದ್ರೆ ಆಗಲ್ಲ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂದಾಗ ನಾನು ಹೇಳ್ತಾ ಇರೋಂಥ ಎಲ್ಲ ಪಾಯಿಂಟನ್ನು ನೀವು ಅಳವಡಿಸ್ಕೊಂಡು ಪರೀಕ್ಷೆ ಮಾಡಿ. ಒಂದು ಲವಂಗ ಮತ್ತು ಏಲಕ್ಕಿ ಏನಕ್ಕೆ ಇಟ್ಕೊಳ್ಳಿ ಅಂತ ಹೇಳಿದೆ ಅಂದರೆ, ಕೆಲವರ ಪೇರೆಂಟ್ಸ್ ದೈವಾಧೀನರಾಗಿದ್ದಲ್ಲಿ ಅವರ ಫೋಟೋಗಳನ್ನು ನಾವು ಇಟ್ಕೊಂಡಾಗ ಕೆಲವರ ಆತ್ಮಗಳ ಒಂದು ವಿಚಾರಕ್ಕೆ ಬಂದಾಗ ಆ ಆತ್ಮಗಳು ಆ ಲವಂಗ ಮತ್ತು ಏಲಕ್ಕಿಯಿಂದ ಶಾಂತರಾಗಿಬಿಟ್ಟು ನಮಗೆ ಒಳ್ಳೆಯ ರಿಸಲ್ಟನ್ನು ಕೊಡ್ತಾರೆ. ಆಶೀರ್ವಾದದೊಂದಿಗೆ ಅವರು ನಮ್ಮ ಜೊತೆಗಿರ್ತಾರೆ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿ ನೋಡಿ, ನಿಮ್ಮ ಅನುಭವಕ್ಕೆ ತಂದ್ಕೊಂಡು ನೋಡಿ. ಪರ್ಸ್ಗಳಲ್ಲೂ ಕೂಡ, ಅಂದರೆ ನಮ್ಮ ವ್ಯಾಲೆಟಲ್ಲೂ ಕೂಡ ಇಷ್ಟೆಲ್ಲ ವಿಚಾರ ಇದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರಿಯೋಣ ಅಲ್ವಾ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನಮಸ್ತೆ.